ಎಷ್ಟೋ ಜನ ವಾದ ಮಾಡಿರೋದುಂಟು. ಏನಂತ ಇಲ್ಲ ನಮ್ಗೆ ಯಾರು ಶತ್ರುಗಳಿಲ್ಲ ಅಂತೆಲ್ಲ ವಾದ ಮಾಡಿದ್ದಾರೆ. ಶತ್ರುಗಳಿಲ್ಲ ಅಂದಮೇಲೆ ವಾಮಾಚಾರ ನಡೆದಿರೋ ಜಾಗದಲ್ಲಿ ನೀವು ಬೈಕಲ್ಲೋ ಕಾರಲ್ಲೋ ಹೋಗಿರ್ತೀರ, ಆ ಕ್ಷಣದಲ್ಲಿ ಅದು ಏನು ಮಾಡಿದ್ರೆ ಅಟ್ಯಾಕ್ ಮಾಡಿರುತ್ತೆ. ನಮಸ್ತೆ ಫ್ರೆಂಡ್ಸ್, ಈ ಮಾಟ ಮಂತ್ರ ಇದೆಲ್ಲ ಸತ್ಯನಾ? ವಾಮಾಚಾರ, ಚೌಡಿ ಪ್ರಯೋಗ ಇದೆಲ್ಲ ನಿಜವಾಗ್ಲೂ ನಡೆಯುತ್ತಾ ಅಂತೆಲ್ಲ ನಾನು ಎಷ್ಟು ಸರಿ ಆಲೋಚನೆ ಮಾಡಿದ್ದೀನಿ. ಈಗಿನ ಪ್ರಪಂಚದಲ್ಲಿ, ಈಗಿನ ಸೈನ್ಸ್ ಯುಗದಲ್ಲಿ ಇವೆಲ್ಲ ನಡೆಯುತ್ತಾ ಅಂತೆಲ್ಲ ಅನಿಸುತ್ತೆ. ಆದರೂ ಸಹ ಮೂರು ರೋಡಲ್ಲಿ ಹಾಕಿರೋ ಕೆಲವೊಂದು ದೃಷ್ಟಿದು ಅದು ಇದು ಏನೇನೋ ಇಟ್ಟಿರ್ತಾರೆ, ನಿಂಬೆಹಣ್ಣು, ಅದನ್ನು ನೋಡಿದ್ರೆ ಈಗಲೂ ನಾವು ಅದ್ರ ತುಳಿದೇನೆ ಪಾಸಾಗಿ ಹೋಗ್ತೀವಿ. ಅಂದರೆ ಆ ಭಯ ನಮ್ಮಲ್ಲಿ ಈಗಲೂ ಇದೆ. ನಾವು ಯಾವಾಗಲೂ ಚೌಡಿ ಪ್ರಯೋಗ ಅಂತಲೇ ಹೋಗ್ಬಾರ್ದು, ದೃಷ್ಟಿ ಪ್ರಯೋಗನೂ ಆಗಿರುತ್ತೆ. ಎನಿವೆ, ಈ ವಾಮಾಚಾರ ಮತ್ತು ಪ್ರಯೋಗಗಳ ಬಗ್ಗೆ, ಚೌಡಿ ಪ್ರಯೋಗಗಳ ಬಗ್ಗೆ ಮುನಿಕುಮಾರ್ ಅವರು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ. ನಮಗೋಸ್ಕರ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಈಗ ಯಾರೋ ಮಾಡಿರ್ತಾರೆ, ಅದ್ ಜಾಗದಲ್ಲಿ ನೀವು ಹೋಗಿರ್ತೀರ, ಮಾಡಿ 10 ನಿಮಿಷಕ್ಕೆ ನೀವು ಹೋಗಿರ್ತೀರ ಅಂತ ತಿಳ್ಕೊಳ್ಳಿ, ಅದು ನಿಮ್ಮನ್ನೇ ನೋಡಿರುತ್ತೆ. ಎಳ್ಳೆದು ಯಾವುದೇ ಒಂದು ವಾಮಾಚಾರ ಮಾಡಿದ್ರೆ ಅದು ಆ ಕ್ಷಣದಲ್ಲೇ ಹೊಡಿಯಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಈ 7 ಚೌಡಿಗಳು ಎಲ್ಲಿದೆ, ಮತ್ತು ಚೌಡೇಶ್ವರಿ, ಕಬಾಳಮ್ಮ ಈ ದೇವಸ್ಥಾನ ಎಲ್ಲಿದೆ, ಮತ್ತು ಆ ಪೂಜಾರರು ಮಾತಾಡಿರೋ ಮಾತುಗಳನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡಲಿದ್ದವರು ಹೊಸಬ್ರು ಯಾರಾದರೂ ಬಂದಿದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲಿ ಆ ವಿಡಿಯೋ ಇರುತ್ತೆ. ಇಲ್ಲಾಂದರೆ ಲಾಸ್ಟು ಎಂಡ್ ಕಾರ್ಡಲ್ಲೂ ಹಾಕಿರ್ತೀನಿ. ಓಕೆ, ಸೊ ಬನ್ನಿ, ಇವತ್ತು ಮುನಿಕುಮಾರ್ ಅವರು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಹೇಳ್ತಾರೆ ಈ ರೀತಿ ವಾಮಾಚಾರ ಮತ್ತು ಚೌಡಿ ಪ್ರಯೋಗದ ಬಗ್ಗೆ. ವಿಡಿಯೋದೊಳಗೆ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಲೈಕ್ ಶ್ಯಾಡೋ ಟಚ್. ಅಲ್ಲ, ವಾಮಾಚಾರ ಮತ್ತೆ ಮಾಟ ಮಂತ್ರ ಇದೆಯಲ್ಲ, ಅದಕ್ಕೆ ತುಂಬಾ ಜನ ಕಾಲ್ ಮಾಡ್ತಾರೆ. ಅದು ಈಗ ಎಲ್ಲೋ ಮಾಡಿ ನೀರಲ್ಲಿ, ನನಗೆ ಒಬ್ರು ಬುಡ್ಬುಡಿಕೆಯರು ಸಿಕ್ಕಿದ್ರು, ಅವ್ರು ಹೇಳಿದ್ರು ನೀರಲ್ಲೆಲ್ಲ ಮಾಡಿ ಬಿಡ್ಬೋದಂತೆ, ಹರಿಯ ನೀರಲ್ಲಿ ಬಿಡ್ಬೋದಂತೆ, ಮನೇಲಿ ಕಂಡು ಹಿಡಿತಾರೆ ಅಂತ. ಯಾವ ತರ ಅಂದ್ರೆ, ವಾಮಾಚಾರ ನಮ್ಗೆ ಮಾಡಿರ್ತಾರೆ ಅಂತ ತಿಳ್ಕೊಬಾರ್ದು. ಫಸ್ಟ್ ಆಫ್ ಆಲ್ ನಾನು ಹೇಳೋದು ಒಂದೇನಪ್ಪ ಅಂದ್ರೆ, ನಮಗೋಸ್ಕರ ಮಾಡಿದ್ದಾರೆ ಅಂತ ತಿಳ್ಕೊಬಾರ್ದು. ಈಗ ಯಾರೋ ಮಾಡಿರ್ತಾರೆ, ಅದ್ ಜಾಗದಲ್ಲಿ ನೀವು ಹೋಗಿರ್ತೀರ, ಮಾಡಿ 10 ನಿಮಿಷಕ್ಕೆ ನೀವು ಹೋಗಿರ್ತೀರ ಅಂತ ತಿಳ್ಕೊಳ್ಳಿ, ಅದು ನಿಮ್ಮನ್ನೇ ನೋಡಿರುತ್ತೆ. ಎಳ್ಳೆದು ಯಾವುದೇ ಒಂದು ವಾಮಾಚಾರ ಮಾಡಿದ್ರೆ ಅದು ಆ ಕ್ಷಣದಲ್ಲೇ ಹೊಡಿಯಲ್ಲ. 1 ವರ್ಷ, 2 ವರ್ಷ, 3 ವರ್ಷ ತಗೊಳುತ್ತೆ, ಟೈಮ್ ತಗೊಳುತ್ತೆ. ಅಷ್ಟು ಟೈಮ್ ತಗೊಂಡು ಹೊಡಿಯುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಚೌಡಿ ಪ್ರಯೋಗ ಅಂತ ಬಂದ್ಮೇಲೆ ಅದು ಅಷ್ಟೇನೆ ನಿಧಾನವಾಗಿ ತಗೊಳುತ್ತೆ, ಟೇಕಪ್ ತಗೊಳುತ್ತೆ. ಏನಾರ ಒಂದೇ ಸರಿ ತಗಂತಂದ್ರೆ ಡೇಂಜರ್, ಮಾಡಿರೋರ್ಗೂ ತೊಂದರೆ ಆಗುತ್ತೆ, ಯಾರಿಗೆ ವಾಮಾಚಾರ ಪ್ರಯೋಗ ಮಾಡಿರ್ತಾರೆ ಅವ್ರಿಗೂ ತೊಂದರೆ ಆಗಿರ್ತದೆ. ಆಮೇಲೆ ಎಳ್ಳೆದು ವಾಮಾಚಾರ ಮಾಡೋರು ಯಾರೇ ಆಗ್ಲಿ, ಏನಾರ ಒಂದು ಸ್ವಾರ್ಥ ಇಕ್ಕಡೆ ಮಾಡಿರ್ತಾರೆ, ಸುಮ್ನೆ ಅಂತ ಮಾಡಿರಲ್ಲ. ಆಮೇಲೆ ಮಾಡೋರು ಅಷ್ಟೇನೆ, ಅವ್ರಿಗೆ ಏನ್ ಬೇಕು ಬಿಗಿ ಬಂದಸ್ತು ಮಡಿಕೊಂಡು ಮಾಡ್ತಾರೆ. ಆತರ ನಮ್ಮ ಹತ್ರ ಬೇಜಾನ್ ಜನ ಚೌಡಿ ಪ್ರಯೋಗಗಳು ಆಗಿರೋರು ಬರ್ತಾರೆ. ಅವ್ರಿಗೆ ನಾವು ಕೇಳೋದು ಒಂದೇ ಪ್ರಶ್ನೆ, ನೀವ್ ಏನಾರ ಪ್ರಾಬ್ಲಮ್ ಸಿಗಾಕೊಂಡಿದ್ದೀರಾ ಅಂತ ನಾವು ಬಾಯ್ಬಿಟ್ಟು ಕೇಳ್ತೀವಿ. ಜಮೀನ್ದಲ್ಲಿ, ಆಮೇಲೆ ಫ್ಯಾಮಿಲಿಗಳಲ್ಲಿ ಏನಾರ ಗಲಾಟೆ ಮಾಡ್ಕೊಂಡಿದ್ರೆ, ಏನಾರ ಇದಾಗಿದೆಯಾ, ವಾಮಾಚಾರ ತರ ಆಗಿದೆಯಾ ಅಂತ ನಾವು ಫಸ್ಟ್ ಅವ್ರ ಹತ್ರ ಒಂದ್ಸರಿ ಕೇಳ್ತೀವಿ. ಇಲ್ಲ ಅಂತ ಕೇಳಿದಾಗ ನಾವು ದೇವಿ ಹತ್ರ ಪ್ರಶ್ನೆ ಮಾಡ್ತೀವಿ. ಫಸ್ಟ್ ಕಬ್ಬಾಳಮ್ಮಂತವ ಪ್ರಶ್ನೆ ಮಾಡ್ತೀವಿ. ಆಯಮ್ಮ ಏನ್ ಕೊಡ್ತಾರೆ ಆ ಪ್ರಶ್ನೆ ತಗೊಂಡು ಚೌಡೇಶ್ವರಿ ತಾಯಿ ಹತ್ರ ಪ್ರಶ್ನೆ ಮಾಡ್ತೀವಿ. ಅಮ್ಮ ಈ ತರ ಇದೆ, ಏನಾಗಿದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ಕೇಳಿದಾಗ ಅವ್ರಿಗೆ ಆಗಿದೆ ಅಂತ ಬಂದ್ಮೇಲೆ ನಾವು ಅವ್ರ ಹತ್ರ ಹೇಳ್ತೀವಿ, ಜನಗಳ ಹತ್ರ ಈ ತರ ಹಿಂಗಾಗಿದೆ ಹಿಂಗಂತೆ ಅಂತ ಹೇಳ್ತೀವಿ. ಎಷ್ಟೋ ಜನ ವಾದ ಮಾಡಿರೋದುಂಟು. ಏನಂತ ಇಲ್ಲ ನಮ್ಗೆ ಯಾರು ಶತ್ರುಗಳಿಲ್ಲ ಅಂತೆಲ್ಲ ವಾದ ಮಾಡಿದ್ದಾರೆ. ಶತ್ರುಗಳಿಲ್ಲ ಅಂದ್ಮೇಲೆ ವಾಮಾಚಾರ ನಡೆದಿರೋ ಜಾಗದಲ್ಲಿ ನೀವು ಬೈಕಲ್ಲೋ ಕಾರಲ್ಲೋ ಹೋಗಿರ್ತೀರ, ಆ ಕ್ಷಣದಲ್ಲಿ ಅದು ಏನ್ ಮಾಡಿದ್ರೆ ಅಟ್ಯಾಕ್ ಮಾಡಿರುತ್ತೆ. ಅಟ್ಯಾಕ್ ಮಾಡಿರೋದು ಏನ್ ಮಾಡಿರುತ್ತೆ, ಜೊತೆಲೆ ಹೋಗಿ ಅದು ಎಲ್ಲಾರ ಒಂಥರ ಎಲೆ ಮರೆ ಕಾಯಿ ತರ ನಿಂತಿರುತ್ತೆ. ಮನೇಲಿ ಯಾರಿಗ್ ತೊಂದ್ರೆ, ಶನಿ ಗುರಿ ಇರಲ್ಲ, ಅವ್ರಿಗೆ ಫಸ್ಟ್ ಸ್ಟಾರ್ಟ್ ಮಾಡೋದು, ಆ ತರ ಸ್ಟಾರ್ಟ್ ಮಾಡುತ್ತೆ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಒಂದು ಫ್ಯಾಮಿಲಿ, ಅವ್ರ ಹೆಸರು ಬೇಡ, ಒಂದು ಫ್ಯಾಮಿಲಿ, ಅವರು ಅಷ್ಟೇನೆ ಚೌಡಿ ಯಾವ್ದೋ ಒಂದು ಪ್ರಯೋಗ ಮಾಡಿದ್ದಾರೆ. ಅದೇ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ಸೇರ್ಕೊಂಡಿದೆ. ಅದು ಯಾವ ತರ ಅಂತಂದ್ರೆ, ನೈಟು ಒಂದು 10-11 ಗಂಟೆ ಆಯ್ತು ಅಂತಿದಂಗೆನೆ ಆ ಅಮ್ಮಂಗೆ ಹಿಂಸೆ ಕೊಡೋದಂತೆ, ಜೊತೆಲಿ ಬಂದ್ ಮನೆ ಕಳ ತರ, ಕಿರ್ಚೋ ತರ, ಎಲ್ಲಾ ತರ ಮಾಡೋದಂತೆ. ಅದು 12 ವರ್ಷದಿಂದ ನಡೀತಾ ಇದೆ.
ನಮ್ಮ ಒಂದ್ಸಲಿ ನಮ್ಮ ಮನೆಗೆ ಬರ್ಬೇಕು ನೀವು ಅಂತ ಕರೆದಿದ್ರು. ನಾವು ತಾಯಿನ ಅಪ್ನೆ ಇದು ಮಾಡಿ ಕಬ್ಬಾಳಮ್ಮನ ಕರ್ಕೊಂಡೋದ್ಮೇಲೆ ನಾವು ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಚೌಡಿ ಪ್ರಯೋಗ ಆಗಿದೆ ಅಂದ್ಬಿಟ್ಟು. ನಾವು ಹೇಳ್ದೆ ಇರೋದು ಆ ಅಮ್ಮನ ಕರೆದಿ ಗಂಡ ಅಂತ ಇಬ್ರು ನಿಲ್ಸ್ಕೊಂಡು ಕೇಳ್ದೆ, ನೋಡಮ್ಮ ಈ ತರ ಚೌಡಿ ಪ್ರಯೋಗ ಆಗಿದೆ ಇಲ್ಲಿ, ಅದು ಚೌಡಿ ಈ ತರ ಎಲ್ಲ ಮಾಡ್ತಿದ್ಯಲ್ವಾ ಅಂತ. ಆ ಅಮ್ಮ ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು, ಹೌದು ಸ್ವಾಮಿ ಈ ತರ ಆಯ್ತಾ ಇದೆ, ಎಲ್ಲೆಲ್ಲ ಹೋಗಿದ್ದೀವಿ ಬಗೆಹರ್ದಿಲ್ಲ, ಎಲ್ಲೂ ನಮ್ಗೆ ಈ ತರ ಹೇಳು ಇಲ್ಲ, ನೀವೇ ಹೇಳಿರೋದು ಫಸ್ಟ್ ಟೈಮ್ ಅಂತ ಹೇಳಿದ್ರು. ನಾವು ಆಮೇಲೆ ಕರ್ಸಿ ಇದೇ ದೇವಸ್ಥಾನ ಹತ್ರ ಕರ್ಸಿ ಪೂಜೆ ಹಾಕ್ಸಿ ಯಾವ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಮಾಡಿ ಆಚೆಗಡೆ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ಹೋಮಗಳು ಮಾಡಿ ಕಳ್ಸ್ಕೊಟ್ಟಿದ್ವಿ. ಅವ್ರು ಸರಿ ಆಯ್ತಾ? ಚೆನ್ನಾಗಿದ್ದಾರೆ. ಪೂಜೆಗೆಲ್ಲ ಬರ್ತಾ ಇರ್ತಾರೆ, ತಿಂಗಳು ಒಂದ್ಸರಿ ಪೂಜೆಗೆ ಬರ್ತಾ ಇರ್ತಾರೆ, ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ. ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಹೋಟ್ಲು ಬಿಸ್ನೆಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ನಾನ್ ವೆಜ್ ಹೋಟ್ಲು ಮಾಡಿದ್ದಾರೆ. ಬಿಸ್ನೆಸ್ ಏನಾದ್ರು ಚೂರು ಕಡಿಮೆ ಆದ್ರೆ ಬರ್ತಾರೆ ಬಂದು ಇದ್ ಮಾಡ್ಕೊಂಡು ಹೋಗ್ತಾರೆ. ಆತರ ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಆಮೇಲೆ ಮೋಹಿನಿ ಕಾಟ ಇರೋರು, ಮೋಹಿನಿ ಕಾಟ ಇರೋರ್ಗು ಅಷ್ಟೇನೆ, ಇರೋಳಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ, ಲೇಜಿ ತರ ಇರೋದು, ಅದನ್ನೆಲ್ಲ ಬಿಡಿಸ್ಕೊಟ್ಟಿದ್ದಾರೆ ಅಮ್ಮನವ್ರು. ಇವ್ರದ್ದು ಸ್ವಲ್ಪ ಮೋಹಿನಿ ಕಾಟ ಇತ್ತು, ಎದೊಳಕ್ ಆಯ್ತಿರಲಿಲ್ಲ, ಹುಷಾರಿರ್ಲಿಲ್ಲ, ಆಮೇಲೆ ಸುಸ್ತು, ಆಮೇಲೆ ಇವ್ರಿಗೆ ನಿದ್ದೆ ಮಾಡಕ್ ಆಗ್ತಿರಲಿಲ್ಲ, ಕೆಲ್ಸಕ್ಕೆ ಹೋಗಕ್ ಮನ್ಸಿಲ್ಲ, ಆಮೇಲೆ ದುಡ್ಡು ಕಾಸು ನಿಲ್ತಿರಲಿಲ್ಲ, ಆತರ ಆಗ್ಬಿಟ್ಟಿತ್ತು ಅಂತ ಬಂದಿದ್ರು. 15 ವರ್ಷದಿಂದ ಪರಬಾರ ಕಷ್ಟಪಟ್ಬಿಟ್ಟೆ, ಬಿಸ್ನೆಸ್ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಪ್ರತಿಯೊಂದು ಎಲ್ಲರಲ್ಲೂ ಸೋತೋಗ್ಬಿಟ್ಟೆ. ನನ್ನ ಕತೆ ಮುಗೀತು ಅಂದ್ಕೊಂಡೆ. ಆ ಟೈಮಲ್ಲಿ ನಮ್ಮ ತಾಯಿ ಕಬ್ಬಾಳಮ್ಮ ದೇವಿ ನನ್ನ ಕಾಪಾಡಿದ್ದು ನನಗೆ. ಇಲ್ಲಿ ಯಾವುದೇ ನನಗೆ ತೊಂದರೆ ಇಲ್ಲ, ಈಗ ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ, ನನಗೆ ತುಂಬ ಚೆನ್ನಾಗಿದ್ದೀನಿ. ಯಾರ ಏನೇ ಕಷ್ಟ ಇದ್ರು ಇಲ್ಲಿ ಬಂದ್ರೂ ಈ ಅಮ್ಮನ ಹತ್ರ ಬಂದು ಬೇಡ್ಕೊಂಡ್ರೆ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಎಲ್ಲರಿಗೂ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ತಾಯಿದು ಅಷ್ಟು ಶಕ್ತಿ ಇದೆ ಅದು. ಅವ್ರು ಏನೇ ಮಾಟ ಮಂತ್ರ ಮಾಡಿಸಿ ಏನೇ ಮಾಡಿರಲಿ ಇಲ್ಲಿ ಬಂದರೆ ಅದಕ್ಕೆ ಪರಿಹಾರ ಆಗುತ್ತೆ, ಪಕ್ಕ 100% ರಿಸಲ್ಟ್. ನಾವೇ ಉದಾಹರಣೆ, ನಾವೇ ಸಾಕ್ಷಿ. ಮೋಹಿನಿ ಕಾಟ ಇರೋರ್ಗೆಲ್ಲ ಬಿಡಿಸ್ಕೊಟ್ಟಿದ್ದಾರೆ. ಹೆಂಗ್ ಗೊತ್ತಾಗುತ್ತೆ ಮೋಹಿನಿ ಕಾಟ ಇದೆ? ಅಮ್ಮನೇ ಹೇಳ್ತಾರೆ, ಕಾವಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಮೈ ದುಂಬಿದ್ರು 10 ನಿಮಿಷ ಮೈ ತುಂಬದು, 10 ನಿಮಿಷದ ಮೇಲೆ ತಡೆಯಕ್ ಆಗಲ್ಲ. ಯಾವುದೇ ಒಂದು ಶಕ್ತಿನೇ ಆಗ್ಲಿ, ಶಕ್ತಿ ಬರೋದು ಎಲ್ಲಿಂದ? ಪ್ರಕೃತಿಯಿಂದ. ಪ್ರಕೃತಿನ ಯಾರು ವಿರುದ್ಧವಾಗಿ ನಿಂತ್ಕೊಳಕ್ ಆಗಲ್ಲ, ಯಾರ ಕೈಲೂ ಆಗಲ್ಲ. ಅದು ನಮ್ಗೆ 10 ನಿಮಿಷ, 10 ನಿಮಿಷದಲ್ಲಿ ಏನು ನಮ್ಗೆ ಅಪ್ನೆ ಸಿಗುತ್ತೆ. ಆಮೇಲೆ ನಾವು ಜನಗೆ ಕಾವಡೆ ಶಾಸ್ತ್ರದಲ್ಲಿ ಕಾವಡೆ ಮೂಲಕ ಅವರು ಒಂದು ಅರ್ಧ ಗಂಟೆನೂ ಕೇಳಿದ್ದಾರೆ, 1 ಅವರ್ ಕೇಳಿದ್ದಾರೆ. ಈಗ ನಮಗೆ ಸಾಮಾನ್ಯಗೆ ಗುರುಗಳ ಹತ್ರ ಹೋಗ್ದೇನೆ ನಮಗೆ ಏನೋ ಚೌಡಿ ಕಾಟ ಇದೆ, ಮೋಹಿನಿ ಕಾಟ ಇದೆ ಅಂತ ಹೆಂಗ್ ಕಂಡಿಡಿಬಹುದು ನಾವು ಮನೆಯಲ್ಲಿ? ನೀವು ಹತ್ರ ಕಂಡಿಡಿಬೇಕು, ಇದೆ ಒಂದಷ್ಟು ಶಕ್ತಿ ಇದೆ ನಮ್ ಜೊತೆಗೆ ಅಂತ ಹೆಂಗ್ ಕಂಡಿಡಿಬಹುದು? ಅದು ನಿಮ್ಗೆ ಅಮಾಸೆ ಪೌರ್ಣಮಿಲಿ ಯಾವ ತರ ಸೂಚನೆ ಮಾಡುತ್ತೆ, ಮಾತಾಡುತ್ತಾ, ಹೋಗುತ್ತಾ, ಆಮೇಲೆ ಏನಾರ ಒಂದು ತೊಂದರೆ ಮಾಡುತ್ತಾ, ಆತರ ಎಲ್ಲ ಮಾಡುತ್ತೆ. ಅವಾಗ ನಿಮ್ಗೆ ಮನೇಲಿ ಇಕ್ಕಟ್ಟಿನ ಪರಿಸ್ಥಿತಿಗಳು ಸಿಗಾಕೊಳ್ಳುತ್ತೆ. ಆಮೇಲೆ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಆಗ್ಲಿ ಅದು ಚೌಡಿ ಪ್ರಯೋಗ ಜಾಸ್ತಿ. ಆಮೇಲೆ ಮನಗಿದ್ದಾಗ ಎದೊಳಕ್ಕಾಗಲ್ಲ, ಸುಸ್ತು, ಆಮೇಲೆ ಸಂಟ ಆಗೋದು, ಆಮೇಲೆ ಯಾವ ಕೆಲಸನೂ ಲೇಜಿ ತರ ತಗೊಳ್ಳೋದು, ಅದಾದ್ರೆ ಚೌಡಿ ಪ್ರಯೋಗ ಆಗಿರ್ತವೆ ಅನ್ನೋದೊಂದು ಇರ್ತದೆ. ಆಮೇಲೆ ಎಳ್ಳೆದು ದೃಷ್ಟಿ ಪ್ರಯೋಗ ಅನ್ನೋದು ಒಂದು ಅದು ಇರುತ್ತೆ. ಜನದ ಕಣ್ಣು ದೃಷ್ಟಿ, ನಾವು ಯಾವಾಗಲೂ ಚೌಡಿ ಪ್ರಯೋಗ ಅಂತಾನೆ ಹೋಗ್ಬಾರ್ದು, ದೃಷ್ಟಿ ಪ್ರಯೋಗನೂ ಆಗಿರುತ್ತೆ. ಅವಾಗ್ಲೂ ಅಷ್ಟೇನೆ, ಹುಷಾರಿರಲ್ಲ, ಜ್ವರ ಬರೋದು. ನಾವು ಅರ್ಧ ಸರ್ಕಾರಿ ಹಾಸ್ಪಿಟ್ಲ್ಗಳು ನಂಬುದ್ರು ಇನ್ನರ್ಧ ದೇವಿನ ನಂಬಲೇಬೇಕು. ಯಾಕೆಂದ್ರೆ ಪ್ರಕೃತಿಯಿಂದ ಎಲ್ಲಾನು ಉಂಟು. ಇವಾಗ ಮೆಡಿಸಿನ್ಗೂ ಪ್ರಕೃತಿನೇ ಬೇಕು, ದೈವ ಶಕ್ತಿಗೂ ಪ್ರಕೃತಿನೇ ಬೇಕು. ಪ್ರಕೃತಿ ಮುಂದೆ ಯಾರು ಅಲ್ಲ. ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಷನ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾನಿಲ್ಲಿ ವಿಡಿಯೋ ತೆಗ್ದಿರೋ ಅನುಭವ, ಅಲ್ಲಿ ಆ ನೈಟ್ ಎಲ್ಲ ಏನು ನಡೀತು, ಯಾವ ರೀತಿ ಪೂಜೆ ಆಯಿತು, ಮತ್ತು ಮರಿ ಹೇಗೆ ಕಡಿದ್ರು, ಮರಿ ಕಡಿಯೋತಿಗೆ ಆಗಿರೋ ಅನುಭವಗಳು, ಅದು ತುಂಬ ಜನಕ್ಕೆ ಈ ಟಗರು ಪಲ್ಯ ಫಿಲ್ಮ್ ಇದೆಯಲ್ಲ ಆ ಫಿಲ್ಮಿಗೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ. ಅದು ಒಂದು ಅದ್ಭುತವಾದ ಅನುಭವ. ಆ ವಿಡಿಯೋನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ನನ್ನ ಚಾನಲಿಗೆ ಈ ರೀತಿ ದೇವಸ್ಥಾನಗಳ ಹೊಸ ದೇವಸ್ಥಾನಗಳನ್ನು ವಿಸಿಟ್ ಮಾಡಬೇಕು ಮತ್ತು ಪರಿಚಯಿಸಬೇಕು, ದೇವಸ್ಥಾನಗಳನ್ನು ನನ್ನ ಚಾನಲಲ್ಲಿ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ನಿಮಗೆ ನಿಮ್ಮ ದೇವಸ್ಥಾನಗಳು ಈ ರೀತಿ ತೋರಿಸ್ಬೇಕು ಅಂತಿದ್ದರೆ ನನ್ನ ಈ ಡಿಸ್ಪ್ಲೇ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಮತ್ತು ಮುನಿಕುಮಾರ್ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಪ್ಲೇಲೂ ಹಾಕಿರ್ತೀನಿ. ಓಕೆ, ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.